ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಅಂತೂ ಇಂತೂ ರಾಹುಲ್ ಗಾಂಧಿಯ ಓಟ್ ಅಧಿಕಾರ ಯಾತ್ರಾ ಬಿಹಾರದಲ್ಲಿ ಸಮಾಪನೆಗೊಂಡಿತು. ಏನೋ ಭಾರಿ ದೊಡ್ಡ ಚಾರಿತ್ರಿಕವಾದಂಥ ಜಾಥಾ ಎನ್ನುವ ರೀತಿಯಲ್ಲಿ ರಾಹುಲ್ ಗಾಂಧಿ ಇದನ್ನು ಬಿಂಬಿಸುವ ಪ್ರಯತ್ನ ಮಾಡಿದರು. ಆದರೆ ಯಾವ ಮಟ್ಟಿಗೆ ಇದು ಡಿಸಾಸ್ಟರ್ ಆಯಿತು ಅಂದರೆ, ಇವರ ಜಾಥಾ ಮುಗಿಯುವುದಕ್ಕೂ ಸುಪ್ರೀಂ ಕೋರ್ಟು ವಿಪಕ್ಷಗಳ ಏನು ಅರ್ಜಿ ಇತ್ತಲ್ಲ ಅದನ್ನು ತಿರಸ್ಕರಿಸುವುದಕ್ಕೂ ಕಾಕತಾಳೀಯ ಅಂತ ಅನ್ಬೋದು. ಆ ರೀತಿಯಾದಂಥ ವಿದ್ಯಮಾನ ನಡೆಯಿತು. ರಾಹುಲ್ ಗಾಂಧಿಯವರು ಪ್ರತಿ ದಿವಸ ಒಂದೊಂದು ಊರ ಹೆಸರು ಹೇಳ್ತಾ, ಈ ಊರಲ್ಲಿ ಓಟ್ ಮೋಸ ಆಗಿದೆ, ಈ ಊರಲ್ಲಿ ಓಟು ಚೋರಿ ಆಗಿದೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು. ಅದು ತಮಗೆಲ್ಲ ಗೊತ್ತು. ಈಗ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಆ ಮುಂದೆ ಹೋಗಿರೋ ಹೆಜ್ಜೆಯನ್ನು ನೀವು ಕೇಳಿಬಿಟ್ರೆ ಬಹುಶಃ ಈತನ ತಲೆ ಸರಿ ಇಲ್ವೇನೋ, ಸ್ಥಿಮಿತವನ್ನು ಕಳ್ಕೊಂಡ್ಬಿಟ್ಟಿದ್ದಾರೇನೋ ಅಂತ ಅನುಮಾನ ನಿಮ್ಮನ್ನು ಕಾಡುತ್ತೆ. ಯಾರು ರಾಹುಲ್ ಗಾಂಧಿಯನ್ನು ಇಷ್ಟಪಡುವಂಥ ಜನ ಇದ್ದಾರೋ ಅವರು ಕೂಡ ಈ ವಿಷಯವನ್ನು ಕೇಳಿದಾಗ ಅವಾಕ್ಕಾಗ್ತಾರೆ ಮತ್ತು ಗಾಬರಿ ಆಗ್ತಾರೆ. ಏನಂತ ಹೇಳಿದರು ಅಂತ ನೀವು ಮೊದಲು ಕೇಳ್ಕೋಬೇಕು. ಅವ್ರು ಹೇಳ್ತಾರೆ, ಅಮೇರಿಕಾದ ಮತ್ತು ಚೈನಾದಲ್ಲಿ ಚೈನಾ ಮತ್ತು ಅಮೇರಿಕಾದಲ್ಲಿ ಜನ ಮಾತಾಡ್ಕೋತಾ ಇದ್ದಾರಂತೆ, ಓಟ್ ಚೋರಿ ಗದ್ದಿ ಚೋರಿ ಅಂತ ಮಾತಾಡ್ಕೋತಾ ಇದ್ದಾರಂತೆ. ಭಾರತದಲ್ಲಿ ನಡೀತಾ ಇರುವಂಥ ಚುನಾವಣಾ ಪ್ರಕ್ರಿಯೆ, ಮತದಾರರ ಪರಿಷ್ಕರಣೆಯ ಬಗ್ಗೆ ಅಮೇರಿಕೆಯಲ್ಲಿ ಚರ್ಚೆ ಆಗ್ತಾ ಇದೆ ಅಂತ ಅಲ್ಲಿ ಓಟ್ ಚೋರಿ ಗದ್ದಿ ಚೋರಿ ಅಂತ ಮಾತಾಡ್ತಾ ಇದ್ದಾರೆ ಅಂತ ಈ ಪ್ರಭೃತಿ ಹೇಳ್ತಾ ಇದ್ದಾರೆ. ಅಂದರೆ ಅಲ್ಲಿಗೆ ಈತ ಸ್ಥಿಮಿತವನ್ನು ಕಳ್ಕೊಂಡಿದ್ದಾರೋ ಇಲ್ಲೋ ಅನ್ನೋದನ್ನು ನೀವು ತೀರ್ಮಾನ ಮಾಡಬೇಕು. ಆ ಸ್ಥಿತಿಗೆ ಬಂದು ನಿಂತಿದ್ದಾರೆ. ಈಗ ಒಂದು ಹೊಸ ವರಸೆಯನ್ನು ಶುರು ಮಾಡಿದ್ದಾರೆ ರಾಹುಲ್ ಗಾಂಧಿ. ನಿನ್ನೆ ಭಾಷಣ ಮಾಡ್ತಾ ಒಂದು ಮಾತನ್ನು ಹೇಳಿದರು ರಾಹುಲ್ ಗಾಂಧಿ. ನಿಮಗೆ ಒಂದು ಬಾಂಬಿನ ಬಗ್ಗೆ ಹೇಳಿದ್ದೆ ಗೊತ್ತಾ ಅಂತ ಜನರು ಕೇಳಿದರು. ಪಾಪ ಅಮಾಯಕ ಜನ, ಹಳ್ಳಿ ಜನ ಒಂದು 100 ಸಂಖ್ಯೆಯಲ್ಲಿ ಕೂತಿದ್ದಾರೆ. ಬಾಂಬ್ ಕೆ ಬಾರೆ ಮೇ ಆಪ್ಕೋ ಪತಾ ಚಲಾ, ಬಾಂಬ್ ಕೆ ಬಾರೆ ಮೇ ಆಪ್ಕೋ ಪತಾ ಚಲಾ ಅಂತ 2-3 ಸಲ ಹೇಳಿದರು. ಓ ಅಂತ ಕಿರಿಸ್ತಾ ಇದ್ರು ಜನ. ಯಾಕೆ ಕಿರಿಸ್ತಾ ಇದ್ರು ಅಂತ ರಾಹುಲ್ ಗಾಂಧಿಗೂ ಅರ್ಥ ಆಗಿಲ್ಲ, ಕಿರ್ಚವ್ರಿಗೂ ನಾನು ಯಾಕೆ ಕಿರ್ಚ್ತಾ ಇದ್ದೀನಿ ಅಂತ ಗೊತ್ತಿಲ್ಲ. ನಿಮಗೆ ಇಷ್ಟು ದಿವಸ ನಾನು ಅಟಮ್ ಬಾಂಬ್ ಬಗ್ಗೆ ಹೇಳ್ತಾ ಇದ್ದೆ, ಈಗ ಇನ್ನೊಂದು ಬಾಂಬನ್ನು ನಾನು BJP ಮೇಲೆ ಹಾಕ್ತಾ ಇದ್ದೀನಿ. BJP ವಾಲೋ ಸುನೋ ಮೇರಿ ಬಾತ್, BJP ವಾಲೋ ಸುನೋ ಮೇರಿ ಬಾತ್ ಅಂತ ಕಿರಿಸ್ತಾ ಇದ್ರು. BJP ಅವರೇ ಕೇಳಿಸ್ಕೊಳ್ಳಿ ನನ್ನ ಮಾತು, BJP ಅವರೇ ಕೇಳಿಸ್ಕೊಳ್ಳಿ ನನ್ನ ಮಾತು. ಏನಂತ, ಈಗ ಅಟಮ್ ಬಾಂಬ್ ಮುಗೀತು, ನಾನು ಈ ಸಲ ಹೈಡ್ರೋಜನ್ ಬಾಂಬನ್ನು ಹಾಕ್ತೀನಿ ಅಂತ. ಈಗ ನೀವು ಹೇಳಿ, ರಾಹುಲ್ ಗಾಂಧಿಯ ಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತ. ಒಬ್ಬ ವ್ಯಕ್ತಿ ಹತಾಶನಾದಾಗ ಯಾವ ರೀತಿಯ ಆತನ ನಡವಳಿಕೆ ಇರುತ್ತೆ, ಯಾವ ರೀತಿ ಆತನ ಮಾತಿನ ವೈಖರಿ ಇರುತ್ತೆ ಅನ್ನೋದನ್ನು ನೋಡಬೇಕಂದ್ರೆ ಬಿಹಾರದಲ್ಲಿ ಈ ಪ್ರಭೃತಿಯ ಚುನಾವಣಾ ಪ್ರಚಾರದ ಶೈಲಿಯನ್ನು ನೋಡಬೇಕು. ಇನ್ನೊಂದು ಭಾಳ ವಿಶಿಷ್ಟವಾದಂಥ ವಿಚಾರವನ್ನು ನಿಮ್ಗೆ ಹೇಳಬೇಕು. ನೋಡಿ, ಈಗ ಮೈತ್ರಿಯನ್ನು ಮಾಡ್ಕೊಂಡಿದ್ದಾರೆ RJD ಮತ್ತು ಕಾಂಗ್ರೆಸ್, ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ರಾಹುಲ್ ಗಾಂಧಿಗೆ ಸಂಪೂರ್ಣವಾದ ಸ್ಪೇಸನ್ನು ಚುನಾವಣೆ ಸಂದರ್ಭದಲ್ಲಿ ಬಿಟ್ಟುಕೊಟ್ರು. ರಾಹುಲ್ ಗಾಂಧಿ MK ಸ್ಟಾಲಿನನ್ನು ಕರೆಸ್ಕೊಂಡ್ರು, DK ಶಿವಕುಮಾರ್ನ ಕರೆಸ್ಕೊಂಡ್ರು, ಸಿದ್ದರಾಮಯ್ಯನ ಕರೆಸ್ಕೊಂಡ್ರು, ಅಷ್ಟೇ ಅಲ್ಲದೆ ಅಖಿಲೇಶ್ ಯಾದವ್ನ ಕರೆಸ್ಕೊಂಡ್ರು. ಯಾರು ಚುನಾವಣೆಗೆ ಸಂಬಂಧವೇ ಇಲ್ಲವೋ ಅಂಥವರೆಲ್ಲ ಬಂದು ಹೋದರು. ತೇಜಸ್ವಿ ಯಾದವ್ ಚಕಾರ ಶಬ್ದವನ್ನು ಮಾತನಾಡಲಿಲ್ಲ, ತಮಗೆ ಇಷ್ಟ ಬಂದ ಹಾಗೆ ಮಾಡಲಿ ಅಂಥೇಳಿ. ತೇಜಸ್ವಿ ಯಾದವ್ ತುಂಬ ಚೆನ್ನಾಗಿ ಗೊತ್ತಿದೆ, ಈತನಿಗೆ ಸೀಟುಗಳನ್ನು ಬಿಟ್ಟು ಕೊಟ್ಟರೆ ನನಗೆ ನಷ್ಟ ಆಗುತ್ತದೆ. ಈತ 100ಕ್ಕೆ 25% ಕಳೆದ ಬಾರಿ ಇದೇ ರೀತಿಯಾದಂಥ ಫಲಿತಾಂಶ ಕೊಟ್ಟಿದ್ದಾನೆ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ಆದರೂ ಕೂಡ ಆತ ಈತನಿಗೆ ಸ್ಪೇಸ್ ಬಿಟ್ಟುಕೊಟ್ರು. ಆದರೆ ರಾಹುಲ್ ಗಾಂಧಿಗೆ ಪತ್ರಕರ್ತರು ಕೇಳ್ತಾರೆ, ನಿಮ್ಮ ಬಿಹಾರದ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅಂತೇಳಿ. ಪ್ರಧಾನಮಂತ್ರಿಯಾಗಿ ರಾಹುಲ್ ಗಾಂಧಿಯನ್ನು ತೇಜಸ್ವಿ ಯಾದವ್ ಅವರು ಒಪ್ಕೊಂಡಿದ್ದಾರೆ. ತೇಜಸ್ವಿ ಯಾದವ್ ಅವರು ಬಿಹಾರದ ಮುಖ್ಯಮಂತ್ರಿ ಆಗುವಂಥ ಸಂಭಾವ್ಯ ಅಭ್ಯರ್ಥಿ ಅಂತ ನೀವು ಒಪ್ಕೋತೀರಾ ರಾಹುಲ್ ಗಾಂಧಿಯವರೇ ಅಂತ ಪ್ರಶ್ನೆ ಕೇಳಿದಾಗ ರಾಹುಲ್ ಗಾಂಧಿ ಇದಕ್ಕೆ ಉತ್ತರವನ್ನೇ ಕೊಡೋದಿಲ್ಲ. ಯಾವ ವ್ಯಕ್ತಿಗೆ ಬಿಹಾರದಲ್ಲಿ ಬೇಸೇ ಇಲ್ಲವೋ, ಯಾವ ವ್ಯಕ್ತಿಗೆ ತನ್ನ ಪಕ್ಷದ ಅಸ್ತಿತ್ವವೇ ಇಲ್ಲವೋ ಆ ರಾಜ್ಯದಲ್ಲಿ, ಯಾವ ವ್ಯಕ್ತಿಯ ಆಶ್ರಯದಲ್ಲಿ ಇವತ್ತು ಬಿಹಾರದಲ್ಲಿ ಚುನಾವಣಾ ಪ್ರಚಾರವನ್ನು ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೋ ಅಂಥ ರಾಹುಲ್ ಗಾಂಧಿ ತೇಜಸ್ವಿ ಯಾದವ್ ನಮ್ಮ ಸಂಭಾವ್ಯ ಅಭ್ಯರ್ಥಿ ಅಂತ ಹೇಳಲಿಕ್ಕೆ ಮಾನಸಿಕವಾಗಿ ಸಿದ್ಧರಿಲ್ಲ ಅಂತ ಹೇಳುವುದಾದರೆ ಅವರ ಮೈತ್ರಿ ಹೇಗಿರುತ್ತೆ ಅನ್ನೋದನ್ನು ಸುಮ್ಮನೆ ನೀವು ಆಲೋಚನೆ ಮಾಡಿ ನೋಡಿ. ಈ ಕಡೆ ಬಿಡಿ, JDU ಮತ್ತು ಭಾರತೀಯ ಜನತಾ ಪಾರ್ಟಿ, ನಿತೀಶ್ ಕುಮಾರ್ ಮತ್ತು ನರೇಂದ್ರ ಮೋದಿ ಅವರ ಏನು ಒಕ್ಕೂಟ ಇದೆ ಅದರಲ್ಲಿ ಸೀಟು ಹಂಚಿಕೆ ಸ್ಪಷ್ಟವಾಗಿ ತೀರ್ಮಾನ ಆಗಿ ಹೋಗಿದೆ.
ಭಾರತೀಯ ಜನತಾ ಪಾರ್ಟಿ ತ್ಯಾಗಕ್ಕೆ ಸಿದ್ಧ ಆಗಿ ಒಂದು ಸೀಟ್ ಹೆಚ್ಚುವರಿ ಸೀಟನ್ನು ನಿತೀಶ್ ಕುಮಾರ್ಗೆ ಬಿಟ್ಟುಕೊಟ್ಟಿದೆ. 102 ಸ್ಥಾನಗಳಲ್ಲಿ RJD ಸ್ಪರ್ಧಿಸಲಿದೆ. ಬಿಹಾರದಲ್ಲಿ ಭಾರತೀಯ ಜನತಾ ಪಾರ್ಟಿ 101 ಕ್ಷೇತ್ರಗಳಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಸ್ಪರ್ಧಿಸಲಿದೆ. ಅವರು ಭಾಳ ಸ್ಪಷ್ಟವಾಗಿ ತಮ್ಮ ನಿಲುವನ್ನು ಹೊಂದಿದ್ದಾರೆ. ಆದರೆ ಎದುರಿಗಿನ ಪಕ್ಷ ಮತ್ತು ಅಲ್ಲಿಯ ಸ್ಥಳೀಯ ಪಕ್ಷವಾದಂಥ RJD ಏನಿದೆ, ರಾಷ್ಟ್ರೀಯ ಜನತಾದಳ, ಅದಕ್ಕೆ ಸ್ಪೇಸ್ ಕೊಡಲಿಕ್ಕೆ ರಾಹುಲ್ ಗಾಂಧಿ ಸಿದ್ಧರಿಲ್ಲ ಅನ್ನೋದಾದರೆ ಈ ಮೈತ್ರಿಕೂಟ ಎಷ್ಟು ಮಟ್ಟಿಗೆ ಯಶಸ್ವಿಯಾಗತ್ತೆ ಅನ್ನೋದು ಇವತ್ತು ಯೋಚನೆ ಮಾಡಬೇಕಾದಂಥ ವಿಚಾರ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಇದರ ವಿಚಾರಣೆ ಬಂದಿತ್ತು. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಕೇಸನ್ನು ಹಾಕಲಾಗಿದೆಯಲ್ಲ. ಈ ಮತದಾರರ ಪರಿಷ್ಕರಣೆ ಭಾಳ ಗೊಂದಲದಾಯಕವಾಗಿದೆ. ಸುಮಾರು 64 ಲಕ್ಷ ಜನರ ಹೆಸರುಗಳನ್ನು ಬಿಟ್ಟು ಬಿಡಲಾಗಿದೆ. ಇದು ಸರಿಯಾಗಿ ನಡೆದಂಥ ಪ್ರಕ್ರಿಯೆ ಅಲ್ಲ. ಈ ರೀತಿಯಾದಂಥ ವಾದವನ್ನು ವಿಪಕ್ಷದವರು ಮಾಡಿದ್ದಾರೆ. ಕೋರ್ಟ್ ಭಾಳ ಗಂಭೀರವಾಗಿ ಈ ವಿಷಯವನ್ನು ಇವತ್ತು ಪರಿಗಣಿಸಿ ವಿಚಾರಣೆಯನ್ನು ನಡೆಸಿದ ಸಂದರ್ಭದಲ್ಲಿ ಅವರು ಹೇಳ್ತಾರೆ, 64 ಲಕ್ಷ ಜನರ ಹೆಸರುಗಳನ್ನು ಬಿಟ್ಟು ಹೋಗಿದೆ ಅಂತ ನೀವು ಹೇಳ್ತೀರಿ, ಆದರೆ ನಮ್ಮ ಹೆಸರು ಬಿಟ್ಟು ಹೋಗಿದೆ ಅಂತ ಹೇಳಿದವರ ಸಂಖ್ಯೆ 100ನ್ನು ದಾಟಿಲ್ಲವಲ್ಲ, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಅಂತ ವಿಪಕ್ಷದ ವಕೀಲರನ್ನು ಕೇಳ್ತದೆ ಸುಪ್ರೀಂ ಕೋರ್ಟು. ಇದಕ್ಕೆ ನಿರುತ್ತರರಾಗ್ತಾರೆ ವಕೀಲರು. ನೋಡಿ ಹೇಗಿರುತ್ತೆ ಅಂದರೆ, ಸುಮ್ಮನೆ ಒಬ್ಬರ ಮೇಲೆ ಸಂದೇಹಾಸ್ಪದವಾಗಿ ಮಾತನಾಡೋದು, ಆರೋಪ ಮಾಡುವ ಮೂಲಕ ಯಾವುದೋ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ತಥ್ಯ ಇಲ್ಲದೆ ಹೋದರೆ ಆ ವಿಷಯಕ್ಕೆ ಕುರಿತ ಹಾಗೆ ಸರಿಯಾದಂಥ ಪ್ರಮಾಣೀಕರಣ ಕೊಡಿಸದೇ ಹೋದಂಥ ಸಂದರ್ಭದಲ್ಲಿ ನ್ಯಾಯವನ್ನು ಪಡೆಯಲಿಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ ಅನ್ನೋದು ವಿಚಾರಣೆಯ ಸಂದರ್ಭದಲ್ಲಿ ಗೊತ್ತಾಯಿತು. ಎರಡನೇದಾಗಿ ಭಾಳ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಒಂದು ನಿಲುವನ್ನು ಹೊಂತು, ಯಾವ ನಕಲಿ ಆಧಾರ್ ಕಾರ್ಡ್ಗಳಿದಾವೆ ಅದನ್ನು ಮಾನದಂಡವಾಗಿ ಹಿಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಚುನಾವಣಾ ಆಯೋಗ ಒಂದು ವಿಷಯವನ್ನು ಕೋರ್ಟಿನ ಮುಂದೆ ಹೇಳ್ತೀವಿ, ಏನಂದರೆ ಸೆಪ್ಟೆಂಬರ್ 1 ಆದ ಮೇಲೂ ಕೂಡ ನಾವು ಯಾರಾದರೂ ತಿದ್ದುಪಡಿಗೆ ತೆಗೆದುಕೊಂಡು ಬಂದರೆ ನಾವು ಅದನ್ನು ಸ್ವೀಕರಿಸಲಿಕ್ಕೆ ಸಿದ್ಧರಿದ್ದೇವೆ. ಆದರೆ ಒಂದು ಸಲ ಪ್ರಕಟಗೊಂಡ ಮೇಲೆ ಅದು ಸಾಧ್ಯ ಆಗೋದಿಲ್ಲ ಅನ್ನುವಂಥ ಮಾತನ್ನು ಚುನಾವಣಾ ಆಯೋಗ ಹೇಳುತ್ತೆ. ಅಲ್ಲಿಗೆ ರಾಹುಲ್ ಗಾಂಧಿಗೆ ಒಂದು ಕಡೆ ಯಾವ ಮತದಾರರ ಪರಿಷ್ಕರಣೆ ಅನ್ನೋದು ಮೋಸ ಅಂತ ಹೇಳ್ತಾ ಇದ್ರು, ಅದರಲ್ಲಿ ಅವರಿಗೆ ಯಶಸ್ಸು ಆಗಲಿಲ್ಲ. ಎರಡನೇದಾಗಿ ಅವರು ಮಾಡಿದಂಥ ವೋಟ್ ಅಧಿಕಾರ ಯಾತ್ರಾ, ಆ ಯಾತ್ರೆ ಯಾವ ನಿರೀಕ್ಷಿತ ಬೆಂಬಲವನ್ನು ಪಡೆಯುತ್ತೆ ಅಂತ ನಿರೀಕ್ಷೆ ಮಾಡಲಾಗ್ತದೆ, ಅದು ಕೂಡ ಸಾಧ್ಯ ಆಗಲಿಲ್ಲ. ಬಿಹಾರದ ಚುನಾವಣೆ ತುಂಬ ಕುತೂಹಲಕಾರಿಯಾದಂಥ ತಿರುವುಗಳನ್ನು ಪಡೆಯುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದರ ಕುರಿತಾಗಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.